ನಮಸ್ಕಾರ ವೀಕ್ಷಕರೇ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡ ವಯಸ್ಸಿನವರೆಗೂ ಶುಗರ್ ಅಥವಾ ಡಯಾಬಿಟಿಸ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಆದರೆ ಕೆಲವು ಸರಳ ಜೀವನ ಶೈಲಿ ಬದಲಾವಣೆಗಳಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡಬಹುದು. ಇವತ್ತು ನಾವು ಶುಗರ್ ಅನ್ನ ನಿಯಂತ್ರಿಸಲು ಸಹಾಯ ಮಾಡುವ 40 ಮುಖ್ಯ ಸಲಹೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ವ್ಯಾಯಾಮ ಮಾಡುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ. ಎರಡನೆಯದಾಗಿ, ಖಾಲಿ ಹೊಟ್ಟೆಯಲ್ಲಿ ಹೆಚ್ಚು ಸಿಹಿ ಪದಾರ್ಥಗಳನ್ನ ಸೇವಿಸುವುದನ್ನ ತಪ್ಪಿಸಿ. ಮೂರನೆಯದಾಗಿ, ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆಯುವ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಇನ್ನು ನಾಲ್ಕನೆಯದಾಗಿ, ಬಿಳಿ ಅಕ್ಕಿಯ ಬದಲು ರಾಗಿ, ಜೋಳ, ಸಜ್ಜೆ ಮುಂತಾದ ಧಾನ್ಯಗಳನ್ನ ಹೆಚ್ಚು ಸೇವಿಸಿ. ಐದನೆಯದಾಗಿ, ಚಹಾ ಮತ್ತು ಕಾಫಿಯಲ್ಲಿ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡಿ. ಆರನೆಯದಾಗಿ, ತುಂಬಾ ಹಸಿವಾಗುವವರೆಗೆ ಕಾಯದೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಏಳನೆಯದಾಗಿ, ಶೀತ ಪಾನೀಯಗಳು ಮತ್ತು ಪ್ಯಾಕೆಟ್ ಜ್ಯೂಸುಗಳನ್ನ ತಪ್ಪಿಸುವುದು ಉತ್ತಮ. ಎಂಟನೆಯದಾಗಿ, ಪ್ರತಿದಿನ ಸಾಕಷ್ಟು ನೀರು ಕುಡಿಯುವುದರಿಂದ ದೇಹ ಚುರುಕಾಗಿರುತ್ತದೆ. ಒಂಬತ್ತನೆಯದಾಗಿ, ತುಂಬಾ ಎಣ್ಣೆ ಮತ್ತು ಫಾಸ್ಟ್ ಫುಡ್ ಸೇವನೆಯನ್ನ ಕಡಿಮೆ ಮಾಡಿ. ಹತ್ತನೆಯದಾಗಿ, ರಾತ್ರಿ ತುಂಬಾ ತಡವಾಗಿ ಊಟ ಮಾಡುವ ಅಭ್ಯಾಸವನ್ನ ಬಿಡಿ. ಹನ್ನೊಂದನೆಯದಾಗಿ, ಹಸಿರು ತರಕಾರಿಗಳನ್ನ ಹೆಚ್ಚು ಸೇವಿಸುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತದೆ. ಹನ್ನೆರಡನೆಯದಾಗಿ, ಪ್ರತಿದಿನ ಸಮರ್ಪಕ ನಿದ್ರೆ ಪಡೆಯುವುದು ತುಂಬಾ ಮುಖ್ಯ. ಹದಿಮೂರನೆಯದಾಗಿ, ಒತ್ತಡ ಮತ್ತು ಚಿಂತೆಯನ್ನ ಕಡಿಮೆ ಮಾಡುವುದು ಶುಗರ್ ನಿಯಂತ್ರಣಕ್ಕೆ ಸಹಾಯಕ. ಹದಿನಾಲ್ಕನೆಯದಾಗಿ, ಯೋಗ ಮತ್ತು ಧ್ಯಾನ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಶಾಂತವಾಗಿರುತ್ತದೆ. ಹದಿನೈದನೆಯದಾಗಿ, ಮದ್ಯಪಾನ ಮತ್ತು ಧೂಮಪಾನದಿಂದ ದೂರವಿರುವುದು ಉತ್ತಮ. ಹದಿನಾರನೆಯದಾಗಿ, ಹಣ್ಣುಗಳನ್ನ ತಿನ್ನಬಹುದು, ಆದರೆ ಮಿತಿಯಲ್ಲಿ ಸೇವಿಸಬೇಕು. ಹದಿನೇಳನೆಯದಾಗಿ, ಬಾಳೆಹಣ್ಣು, ದ್ರಾಕ್ಷಿ ಮುಂತಾದ ಹೆಚ್ಚು ಸಿಹಿಯ ಹಣ್ಣುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ. ಹದಿನೆಂಟನೆಯದಾಗಿ, ಸೌತೆಕಾಯಿ, ಕ್ಯಾರೆಟ್, ಟೊಮೊಟೊ ಮುಂತಾದ ಸಲಾಡ್ಗಳನ್ನು ಹೆಚ್ಚು ತಿನ್ನಿ. ಹತ್ತೊಂಬತ್ತನೆಯದಾಗಿ, ಬೆಳಗಿನ ಉಪಹಾರವನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ಇಪ್ಪತ್ತನೆಯದಾಗಿ, ಡಾಕ್ಟರ್ ಸಲಹೆ ಇಲ್ಲದೆ ಔಷಧಿಗಳನ್ನ ನಿಲ್ಲಿಸಬೇಡಿ. ಮತ್ತೆ 21ನೆಯದಾಗಿ, ವಾರಕ್ಕೊಮ್ಮೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಪರೀಕ್ಷಿಸಿ. 22ನೆಯದಾಗಿ, ದೇಹದ ತೂಕವನ್ನ ನಿಯಂತ್ರಣದಲ್ಲಿ ಇಡುವುದು ಅತ್ಯಂತ ಮುಖ್ಯ. 23ನೆಯದಾಗಿ, ಮೆಂತ್ಯ ಕಾಳು ನೀರಿನಲ್ಲಿ ನೆನೆಸಿ ಸೇವಿಸುವುದು ಕೆಲವರಿಗೆ ಸಹಾಯವನ್ನ ಮಾಡಬಹುದು. 24ನೆಯದಾಗಿ, ಜಂಕ್ ಫುಡ್ ಸೇವನೆ ಹೆಚ್ಚಾದಷ್ಟು ಶುಗರ್ ನಿಯಂತ್ರಣ ಕಷ್ಟವಾಗುತ್ತದೆ. 25ನೆಯದಾಗಿ, ಒಮ್ಮೆ ಹೆಚ್ಚು ಊಟ ಮಾಡುವ ಬದಲು ಸ್ವಲ್ಪ ಸ್ವಲ್ಪವಾಗಿ ಹಲವಾರು ಬಾರಿ ತಿನ್ನಿ. 26ನೆಯದಾಗಿ, ಪ್ರತಿದಿನ ಒಂದೇ ಸಮಯಕ್ಕೆ ಊಟ ಮಾಡುವ ಅಭ್ಯಾಸ ಉತ್ತಮ. 27ನೆಯದಾಗಿ, ನಡೆಯುವಾಗ ಅಥವಾ ವ್ಯಾಯಾಮ ಮಾಡುವಾಗ ದೇಹವನ್ನು ಅತಿಯಾಗಿ ಕಂಗೆಡಿಸಬೇಡಿ. 28ನೆಯದಾಗಿ, ಹೆಚ್ಚು ಉಪ್ಪು ಇರುವ ಆಹಾರಗಳಿಂದ ದೂರವಿರಿ. 29ನೆಯದಾಗಿ, ಪ್ರೋಟೀನ್ ಇರುವ ಆಹಾರಗಳನ್ನು ಮಿತವಾಗಿ ಸೇವಿಸಿ. 30ನೆಯದಾಗಿ, ರಾತ್ರಿ ಮಲಗುವ ಮೊದಲು ತುಂಬಾ ಸಿಹಿ ಪದಾರ್ಥಗಳನ್ನ ಸೇವಿಸಬೇಡಿ. 31ನೆಯದಾಗಿ, ಮನೆಯಲ್ಲಿ ತಯಾರಿಸಿದ ಆಹಾರವೇ ಆರೋಗ್ಯಕರ. 32ನೆಯದಾಗಿ, ಹೋಟೆಲ್ ಊಟವನ್ನ ಕಡಿಮೆ ಮಾಡಿದಷ್ಟು ಆರೋಗ್ಯ ಉತ್ತಮವಾಗಿರುತ್ತದೆ. 33ನೆಯದಾಗಿ, ಪ್ರತಿದಿನ ಸ್ವಲ್ಪ ಸಮಯ ಸೂರ್ಯನ ಬೆಳಕಿನಲ್ಲಿ ನಡೆಯುವುದು ಉತ್ತಮ. 34ನೆಯದಾಗಿ, ಅತಿಯಾಗಿ ಕುಳಿತುಕೊಳ್ಳುವ ಜೀವನ ಶೈಲಿಯನ್ನ ಬದಲಿಸಿಕೊಳ್ಳಿ. 35ನೆಯಾಗಿ, ಲಿಫ್ಟ್ ಬದಲು ಮೆಟ್ಟಿಲುಗಳನ್ನ ಬಳಸುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ. 36ನೆಯದಾಗಿ, ದೇಹದಲ್ಲಿ ಆಗುವ ಸಣ್ಣ ಬದಲಾವಣೆಗಳನ್ನು ನಿರ್ಲಕ್ಷ್ಯವನ್ನ ಮಾಡಬೇಡಿ. 37ನೆಯದಾಗಿ, ಕಾಲಿನ ಆರೈಕೆಗೆ ವಿಶೇಷ ಗಮನ ಕೊಡಿ, ಏಕೆಂದರೆ ಡಯಾಬಿಟಿಸ್ ಇರುವವರಿಗೆ ಗಾಯಗಳು ನಿಧಾನವಾಗಿ ಗುಣವಾಗಬಹುದು. 38ನೆಯದಾಗಿ, ಹೆಚ್ಚು ಹಸಿವು, ದಾಹ ಅಥವಾ ದೌರ್ಬಲ್ಯ ಕಂಡುಬಂದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. 39ನೆಯದಾಗಿ, ಕುಟುಂಬದವರ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಸುಲಭ. 40ನೆಯದಾಗಿ, ಶುಗರ್ ಬಂದರೆ ಜೀವನ ಮುಗಿದಂತಲ್ಲ. ಸರಿಯಾದ ನಿಯಮ ಪಾಲಿಸಿದರೆ ಆರೋಗ್ಯಕರ ಜೀವನ ನಡೆಸಬಹುದು. ನೋಡುದ್ರಲ್ವಾ ವೀಕ್ಷಕರೇ, ಈ 40 ಸಲಹೆಗಳನ್ನು ದಿನನಿತ್ಯ ಜೀವನದಲ್ಲಿ ಪಾಲಿಸಿದರೆ ಶುಗರ್ ಅನ್ನ ಬಹಳ ಮಟ್ಟಿಗೆ ನಿಯಂತ್ರಣದಲ್ಲಿ ಇಡಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ
ಮತ್ತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.